ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು 30 ಡಿಸೆಂಬರ್ 2025 ವೈಕುಂಠ ಏಕಾದಶಿ ಆಗಿರೋದ್ರಿಂದ ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಡು ಮನೆಯೆಲ್ಲ ಸ್ವಚ್ಛ ಮಾಡಿ ಗಂಜಲ ಎಲ್ಲ ಹಾಕಿ ದೇವ್ರ ಮನೆಯೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಎಲ್ರಿಗೂ ವೈಕುಂಠ ಏಕಾದಶಿಯ ಶುಭಾಶಯಗಳು. ಐ ವಿಲ್ ಟ್ರೈ ಇದು ವ್ಲಾಗ್ ನಾಳೆನೇ ಬರೋ ಥರ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಹೊಸ ವರ್ಷ ಬರ್ತಾ ಇದೆ. ಪ್ರತಿಯೊಬ್ಬರಿಗೂ ದೇವ್ರ ಆರೋಗ್ಯ, ಐಶ್ವರ್ಯ, ಸಂತಾನ, ಸೌಭಾಗ್ಯ, ಅಭಿವೃದ್ಧಿ, ಆಯುಷ್ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೊಳ್ತೀನಿ. ಹಾಗೆಯೇ ಬೇಡ್ಕೊಳ್ತೀನಿ. ಇವತ್ತು ವೈಕುಂಠ ಏಕಾದಶಿ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸಿದ್ವಿ. ಚಿಕ್ಕ ತಿರುಪತಿಗೆ ಹೋಗ್ತಾ ಇದ್ದೀವಿ. ಸೊ ಲಾಸ್ಟ್ ಇಯರ್ ಕೂಡ ಚಿಕ್ಕ ತಿರುಪತಿಗೆ ಹೋಗಿದ್ವಿ. ಈ ಸಲಿನೂ ಹೋಗಿ ಅಯ್ಯಪ್ಪನ ದರ್ಶನ ಮಾಡಿಕೊಂಡು, ದರ್ಶನ ಸಿಗೋದೇ ಕಷ್ಟ, ಅಂಥದ್ರಲ್ಲೂ ದರ್ಶನ ಮಾಡಿಕೊಂಡು ಎಲ್ಲ ಒಳ್ಳೇದಾಗಲಿ ಅಂತ ಬೇಡ್ಕೊಂಡು ಬರೋಣ. ಹಾಗೆಯೇ ಇವತ್ತಿನ ನನ್ನ ಡೇ ಹೇಗಿರುತ್ತೆ ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ವರ್ಕಿಂಗ್, ಅತ್ತೆ ವರ್ಕಿಂಗ್, ರೂಪೇಶ್ ವರ್ಕಿಂಗ್ ಆಗಿರೋದ್ರಿಂದ ಬೆಳಗ್ಗೆನೇ ದರ್ಶನ ಮುಗಿಸ್ಕೊಂಡು ಆ್ಯಸ್ ಯೂಶುವಲ್ ನಮ್ಮ ಡೈಲಿ ಸ್ಕೆಡ್ಯೂಲ್ಸ್ ವರ್ಕ್ ಎಲ್ಲ ಏನಿರುತ್ತೆ ಅದನ್ನು ಮುಗಿಸ್ಕೊಳ್ಬೇಕು. ಸೊ ಇವತ್ತಿನ ನನ್ನ ಡೈಲಿ ವ್ಲಾಗ್ ಹೇಗಿರುತ್ತೆ ಅಂತ ನೋಡಿ. ಮೊದಲೇ ಬಾರಿಗೆ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಎಲ್ಲ ವ್ಲಾಗ್ಸ್ ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ್ಯಂಡ್ ಟುಡೇಸ್ ಔಟ್ಫಿಟ್ ಈ ಥರ ನಾನೊಂದು ಕುರ್ತಾ ಹಾಕ್ಕೊಂಡಿದ್ದೀನಿ, ಚೆನ್ನಾಗಿದೆ. ಇದಕ್ಕೆ ದುಪ್ಪಟ್ಟ ಕೂಡ ಬಂದಿದೆ. ಸೊ ಇದು ದುಪ್ಪಟ್ಟ ಈ ಥರ ಚೆನ್ನಾಗಿದೆಯಾ? ಸೊ ಇದು ಆಫ್ಲೈನಲ್ಲಿ ತೊಗೊಂಡಿದ್ದು. ಸೊ ವಿಜ್ಞಾನ ನಗರ ಇದೆ, ಇಲ್ಲಿ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ. ಆ್ಯಂಡ್ ಹೇಗೆ ಕಾಣ್ತಾ ಇದ್ದೀನಿ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ದಯವಿಟ್ಟು ನಿಮ್ಮೆಲ್ಲರ ಅಮೂಲ್ಯವಾದ ಕಾಮೆಂಟ್ಸ್ನ ತಿಳಿಸಿ. ಅವಾಗೇ ನನಗೂ ನನ್ನ ವ್ಯೂವರ್ಸ್ ನೋಡ್ತಾ ಇದ್ದಾರೆ ವ್ಲಾಗ್ಸ್ ಪೂರ್ತಿ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ನನ್ನ ವೆಯ್ಟ್ ಲಾಸ್ ಜರ್ನಿ ಕೂಡ ಶುರು ಮಾಡಿದ್ದೀನಿ. ಅದ್ರ ಬಗ್ಗೆನೂ ಬರೋವಂಥ ವೀಡಿಯೋಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ರಕ್ಷೋಸುರಾಣಾಂ ಕಠಿನೋದ್ಗರ್ಢ ಕ್ಷೇತ್ರಕ್ಷರಕ್ಷೋಣಿ ತದಿಕ್ತಸಾರಂ ತನ್ನಂತಗನ್ನಾಮ ಹರೇ ಪ್ರದೀಪ್ತಂ ಕರ್ಕಂಸದಾಹಂ ಶರಣಂ ಪ್ರಪದ್ಯೆ ಇಮಂ ಹರೇ ಪಂಚಮಹಾಯುಧಾನಾಂ ಸ್ತವಂ ಪಠಯತ್ಯೋನು ದಿನಂ. ಬೆಳಕು ಆಗೋಕ್ಕೂ ಮುಂಚೆ ಎದ್ದು ಪೂಜೆ ಮಾಡಿದ್ರೆ ಆ ವೈಬೇ ಬೇರೆ ಅಲ್ವಾ ಫ್ರೆಂಡ್ಸ್. ಸೊ ಇವಾಗ ಹೊರಟ್ವಿ, ಇನ್ನೂ ಬೆಳಕೆ ಆಗಿರಲಿಲ್ಲ ನೋಡಿ. ಆಲ್ರೆಡಿ ವೆಂಕಟೇಶ್ವರ ದೇವಸ್ಥಾನದ ಹತ್ರ ಇಷ್ಟು ಜನ ಇದ್ದರು. ಸೊ ಇದು ನಮ್ಮ ಮನೆ ಹತ್ರನೇ ಇರೋದು. ಸಂಜೆ ಇಲ್ಲಿಗೆ ಹೋಗೋಣ, ಇವಾಗ ತಿರುಪತಿಗೆ ಹೋಗೋಣ, ಚಿಕ್ಕ ತಿರುಪತಿಗೆ ಅಂತ ಬಂದ್ವಿ. ಆಗ್ತಾನೆ ಬೆಳಕಾಗ್ತಿತ್ತು. ಅಷ್ಟೊತ್ತಿಗೆ ಎಷ್ಟು ಜನ ಕ್ರೌಡು. ಲಾಸ್ಟ್ ಇಯರ್ ಕ್ರೌಡೇ ಇರಲಿಲ್ಲ ಫ್ರೆಂಡ್ಸ್. ಈ ಟೈಮ್ ಅಂತೂ ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು. ಯಾಕಂದರೆ ಈ ಟೈಮ್ ಬಂದ್ಬಿಟ್ಟು ನಮಗೆ ವೀಕ್ ಡೇಸಲ್ಲಿ ಬಂದಿತ್ತು. ಬೆಳಗ್ಗೆನೇ ಎಲ್ಲ ದರ್ಶನ ಮಾಡ್ಕೊಂಡು ಆಫೀಸ್ಗೆ ಹೋಗೋಣ ಅಂತ ನಮ್ಮ ಥರನೇ ಯೋಚನೆ ಮಾಡ್ಕೊಂಡು ಬಂದಿರ್ಬೋದು ಅಂತ ಅಂದ್ಕೊಂಡ್ವಿ. ಅಲ್ಲಿ ತಿರ್ಗಾ ನಾವು ಸ್ಪೆಷಲ್ ಟಿಕೆಟ್ಸ್ನ ತೊಗೊಂಡ್ವಿ. ಆದರೂ ನಮ್ಮ ದರ್ಶನ 1 hour ಆಯಿತು. ದರ್ಶನ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು. ಬಟ್ ಆದರೆ 1 hour ವೆಯ್ಟ್ ಮಾಡಬೇಕಾಯ್ತು. ಆ ವೆಯ್ಟ್ ಮಾಡೋದ್ರಲ್ಲೂ ಒಂದು ಮಜಾ ಫ್ರೆಂಡ್ಸ್. ಹಾಗೆಯೇ ನಿಮ್ಮ ಜೊತೆ ಒಂದು ವಿಷಯನ ನಾನು ಶೇರ್ ಮಾಡಬೇಕು. ಪ್ರತಿ ವರ್ಷವೂ ನಾವು ವೈಕುಂಠ ಏಕಾದಶಿಗೆ ಚಿಕ್ಕ ತಿರುಪತಿಗೆ ಬಂದು ನಾನು ಏನು ಬೇಡ್ಕೊಂಡು ಹೋಗಿರ್ತೀನೋ ನೆಕ್ಸ್ಟು ವೈಕುಂಠ ಏಕಾದಶಿ ಅಷ್ಟೊತ್ತಲ್ಲೇ ಅದು ನೆರವೇರಿರುತ್ತೆ. ಇದು ನನಗನ್ಸಿದ್ದು. ನಿಮ್ಗೇನಾದರೂ ಈ ಥರ ಅನಿಸಿದೆ ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಈಗ ರಾಕ್ ಕ್ಲಿಪ್ಪಿಂಗ್ಸ್ನೆಲ್ಲ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ನಮ್ಮ ಚಿಕ್ಕಮ್ಮ ಸ್ವಲ್ಪ ಹೊತ್ತು, ನಾನು ಸ್ವಲ್ಪ ಹೊತ್ತು ಎತ್ಕೊಂಡು ಒಳಗಡೆ ಹೋಗೋ ಥರ ಆಯಿತು. ಅವನಂತೂ ಸೈಲೆಂಟಾಗೇ ಇರ್ತಾ ಇರಲಿಲ್ಲ. ಲಾಸ್ಟ್ ವರ್ಷ ಆದರೆ ಅವ್ನು ಸ್ವಲ್ಪ ಚಿಕ್ಕವನಿದ್ದ, ನಾವು ಹೇಳಿದ ಮಾತೆಲ್ಲ ಕೇಳೋನು. ಇವಾಗ ತರಲೇ ಆಗ್ಬಿಟ್ಟಿದ್ದಾನೆ ಫ್ರೆಂಡ್ಸ್.
कृष्ण कृष्ण हरे 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 राम हरे राम ನಮಗೆ ಟಾಯ್ಸ್ ಬೇಕಂತೆ ಟಾಯ್ಸ್ ಏನು ತೊಗೊಂಡೆ ತೋರಿಸಿದ್ವಿ ಬರೇ ಯಾವಾಗೂ ಗನ್ನೆ ಇವರು ಹಿಂಗೆ ಆಫೀಸ್ಗೆ ಹೋಗ್ತಾರೆ ಇವರು ಹಿಂಗೆ ಮನೆಗೆ ಹೋಗ್ತಾರೆ ನಾನು ಕ್ಯಾಬ್ ಬುಕ್ ಮಾಡ್ಕೊಂಡಿದ್ದೀನಿ ದರ್ಶನ ಎಲ್ಲ ಆಯಿತು ಇವಾಗ ಸೈಟ್ ಹತ್ರ ಹೋಗಬೇಕು ಕಾಂಕ್ರೀಟಿಂಗ್ ಇದೆ ಕ್ಯಾಬ್ ಬುಕ್ ಮಾಡಿದ್ದೀನಿ ಬಂತು ನಾನು ದೇವಸ್ಥಾನದಿಂದ ಹಾಗೇನೆ ಸೈಟ್ ಹತ್ರ ಬಂದೆ ಸೊ ಇಲ್ಲಿ ಸ್ವಲ್ಪ ಕಾಂಕ್ರೀಟಿಂಗ್ ಎಲ್ಲ ಇತ್ತು ಇವತ್ತು ಹಾಗೇನೆ POP ನಡೀತಿತ್ತು ಕ್ಯಾಬಿನೆಟ್ಸ್ ವುಡ್ ವರ್ಕ್ ಎಲ್ಲ ನಡೀತಾ ಇತ್ತು ಅದನ್ನೆಲ್ಲ ನೋಡಿಕೊಂಡು ಇನ್ಸ್ಟ್ರಕ್ಷನ್ ಮಾಡಬೇಕಾಗಿತ್ತು ಇದನ್ನೆಲ್ಲ ಮಾಡಿ ನೆಕ್ಸ್ಟ್ ನಾನು ಪಕ್ಕದಲ್ಲೇ ಇನ್ನೊಂದು ಸೈಟ್ ಇದೆಯಲ್ಲ ಸೊ ಅಲ್ಲೂ ಹೋಗಬೇಕಾಗಿತ್ತು ಅಲ್ಲೂ ಮೀಟಿಂಗ್ ಇದೆ ಇವತ್ತು ಕ್ಲೈಂಟ್ ಬರ್ತಾ ಇದ್ದಾರೆ ಸೊ ನಾನು ಹೋಗಿದ ತಕ್ಷಣ ಲೇಬರ್ಸ್ ಏನು ಮೇಡಮ್ ನಾಮ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದೀರಾ ಅಂತೆಲ್ಲ ಹೇಳ್ತಾ ಇದ್ರು ಆಮೇಲೆ ಎಲ್ರಿಗೂ ಲಡ್ಡೂಸ್ ತೊಗೊಂಡೋಗಿದ್ದೆ ಎಲ್ಲರಿಗೂ ಅಲ್ಲಿ ಪ್ರಸಾದ ಕೊಟ್ಟೆ ಇನ್ನು ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ನೋಡಿ ದರ್ಶನ ಎಲ್ಲ ಮುಗಿಸ್ಕೊಂಡು ಸೈಟ್ ಹತ್ರ ಬಂದೆ ಸೊ ಇಲ್ಲಿ ಸ್ವಲ್ಪ ಕಾಂಕ್ರೀಟ್ ಮಾಡೋದೆಲ್ಲ ಇದೆ ಹಾಗೆ ಕೆಲವೊಂದು ಮೆಷರ್ಮೆಂಟ್ಸ್ ಎಲ್ಲ ತೊಗೊಳ್ಬೇಕು ಇದು ಮುಗಿಸ್ಕೊಂಡು ಮನೆಗೆ ಹೋಗೋದು ಮೇ ಬಿ ಮಧ್ಯಾಹ್ನ ಒಂದು 3 ಗಂಟೆ ಆಗ್ಬೋದು ಲಡ್ಡೂಸ್ ತಂದಿದೆ ಇಲ್ಲೆಲ್ಲರಿಗೂ ಲಡ್ಡೂಸ್ ಕೊಟ್ಟೆ ಸಿಕ್ಕಾಪಟ್ಟೆ ಬಿಸಿಲಿದೆ ಅದಕ್ಕೆ ನೆರಳಲ್ಲಿ ನಿಂತಿದ್ದೀನಿ ಎಲ್ಲರೂ ಏನು ಮೇಡಮ್ ನಮ್ಮೆಲ್ಲ ಇಟ್ಕೊಂಡ್ಬಂದ್ಬಿಟ್ಟಿದ್ದೀರಾ ಅಂತ ಇದ್ದಾರೆ ಆ್ಯಂಡ್ ಅಷ್ಟೇ ಫ್ರೆಂಡ್ಸ್ ಈಗ ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋದೆ ನೋಡಿ ಹೆಂಗೆ ಕಟ್ಬಿಟ್ಟಿದ್ದಾರೆ ಇಷ್ಟು ಟವರ್ಸ್ ಆಗೋಯ್ತು ನಾವು ಇದು ಶುರು ಮಾಡಿದಾಗ ಮೇ ಬಿ ಒಂದು 10-15 ಟವರ್ಸ್ ಇತ್ತೇನೋ ಇವಾಗ ಸುಮಾರು ಒಂದು 50-60 ಟವರ್ಸ್ ಆಗೋಗ್ಬಿಟ್ಟಿದೆ ಇನ್ನು ಆ ಸೈಟ್ ಹತ್ರ ಬೇರೆ ಹೋಗಬೇಕು ಅಲ್ಲಿನೂ ಕೆಲಸ ಇದೆ ಸಿಕ್ಕಾಪಟ್ಟೆ ಬಿಸಿಲಿದೆ ಫ್ರೆಂಡ್ಸ್ ಪ್ರಸಾದ ಅಣ್ಣ ನೀವು ಒಂದೊಂದ್ಸಲಿ ಕೊಡ್ತೀರಾ ಮೆಟೀರಿಯಲ್ ಲಿಸ್ಟು ಇವತ್ತು ಇದ್ರ ಮೇಲೆ ಕಾಂಕ್ರೀಟ್ ಹಾಕ್ತಿರೋದು ವಾಟರ್ ಪ್ರೂಫಿಂಗ್ ಆಗಿದೆ ಅದ್ರ ಮೇಲೆ ಇದು ಥರ್ಮೋ ರೆಸಿಸ್ಟ್ ಅಂತ ಮಾಡ್ತೀವಿ ಈಟೆಲ್ಲ ಕೆಳಗಡೆ ಬರಬಾರ್ದು ತಣ್ಣಗಿರಬೇಕು ಮನೆ ಒಳಗಡೆ ಅಂದ್ಬಿಟ್ಟು ಇದ್ರ ಕೆಳಗಡೆ ಥರ್ಮೋ ಹಾಕಿರ್ತೀವಿ ಈ ಥರ ಕಾಣಿಸ್ತಾ ಇದೆಯಾ ಸುಮಾರು ಒಂದು 3 to 4 ಇಂಚಸ್ ಅಷ್ಟು ಥರ್ಮೋ ಇರುತ್ತೆ ಅದ್ರ ಮೇಲೆ ಈ ಶೀಟ್ನ ಹಾಕಿ ಅದ್ರ ಮೇಲೆ ಇದು MS ಕಟ್ ವೈಯರ್ಸು ಇದು ರಾಡ್ ರೋಲ್ ಥರ ಬರುತ್ತೆ ಇದನ್ನು ಮಳೆ ಯೂಸ್ ಮಾಡಿಕೊಂಡು ಫಿಕ್ಸ್ ಮಾಡಿ ಇದ್ರ ಮೇಲೆ ಕಾಂಕ್ರೀಟ್ ಹಾಕ್ತೀವಿ ಸೊ ದಟ್ ನಮಗೆ ಬಿಸಿಲು ಅನ್ನೋದು ಕೆಳಗಡೆಗೆ ಬರೋದಿಲ್ಲ ವಾಟರ್ ಪ್ರೂಫಿಂಗ್ ಆಗಿದೆ ನೋಡಿ ಕಾಣಿಸ್ತಾ ಇದೆಯಾ ದಟ್ ಈಸ್ ವಾಟರ್ ಪ್ರೂಫಿಂಗ್ ಕೆಮಿಕಲ್ ಕೋಟ್ ಅದು ಕೆಳಗಡೆ ವಾಟರ್ ಪ್ರೂಫಿಂಗ್ ಆಗಿರುತ್ತೆ ಅದ್ರ ಮೇಲೆ ಇದು ಶೀಟ್ ಹಾಕ್ತೀವಿ ಆಯ್ತಣ್ಣ ಫ್ರೆಂಡ್ಸ್ ಇವಾಗ ನಾನು ಸಂಜೆ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಅಂದರೆ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ಪೂಜೆ ಎಲ್ಲ ಮಾಡಿದ್ದೆ ಆ್ಯಂಡ್ ನಾನು ಬರೋಷ್ಟರಲ್ಲೇ ವೆಂಕಟರಮಣ ಸ್ವಾಮಿ ಫೋಟೋಯಿಂದ ಈ ಕಡೆಯಿಂದ ಹೂವು ಕೆಳಗಡೆ ಬಿದ್ದಿದೆ ಅದ್ರ ಜೊತೆ ಇಲ್ಲಿ ನೋಡಿ ಅಲ್ಲಿ ರಾಘವೇಂದ್ರ ಸ್ವಾಮಿಗೂ ಫೋಟೋ ಇಟ್ಟಿದ್ದೆ ರಾಘವೇಂದ್ರ ಸ್ವಾಮಿ ಫೋಟೋಗೂ ಹೂವು ಇಟ್ಟಿದ್ದೆ ಅದೂ ಕೆಳಗಡೆ ಬಿದ್ದಿದೆ ಒಂಥರ ಖುಷಿ ಆಯಿತು ಯಾವಾಗ ಬಿತ್ತೋ ಏನೋ ಗೊತ್ತಿಲ್ಲ ಆ್ಯಂಡ್ ದೀಪ ಎಲ್ಲ ಅಂಟಿಸಿದ್ದೀನಿ ಪೂಜೆ ಮಾಡಿದ್ದೆಲ್ಲ ಆಯಿತು ನಮ್ಮತ್ತೆ ಸ್ಪೆಷಲ್ ಅಡುಗೆ ಮಾಡ್ತಾಯಿದ್ದಾರೆ ಶುಗರ್ ಏನಕ್ಕೆ ಆರ್ಡರ್ ಮಾಡಿರೋದು ಅಂದರೆ ನಮ್ಮತ್ತೆ ಏನು ಸ್ಪೆಷಲ್ ಮಾಡ್ತಾ ಇದ್ದೀರಾ ಅತ್ತೆ ಜಾಮೂನ್ ಇತ್ತು ಜಾಮೂನ್ ಪ್ಯಾಕೆಟ್ ಜಾಮೂನ್ ಮಾಡ್ತಾ ಇದ್ದಾರೆ ಆಮೇಲೆ ಈ ತರಕಾರಿ ಎಲ್ಲ ಇಟ್ಟಿದ್ದಾರೆ ಎಲ್ಲ ಕಾಳುಗಳು ಹಾಕಿ ಒಂದು ನಿಮಿಷ ಈ ಕಾಳುಗಳು ಏನಂತಾರೆ ಇದೆಲ್ಲ ಮಿಕ್ಸ್ ಕಾಳು ಅವರೆಕಾಳು ಬಟಾಣಿ ಅದೇ ಎಳೆದಿರುತ್ತಲ್ಲ ಸಾಂಬಾರ್ಗೆ ಹಾಕದೇ ಇರೋವಂಥದ್ದು ಅದನ್ನು ಇಟ್ಕೊಂಡು ಇವಾಗ ಏನು ಮಾಡ್ತಾಯಿರೋದಂತ ಉಪ್ಪಿಟ್ಟು ಮಾಡ್ತಾಯಿದ್ದಾರೆ ಯಾಕಂದರೆ ಇವತ್ತು ರೈಸ್ ತಿನ್ನಬಾರ್ದು ವೈಕುಂಠ ಏಕಾದಶಿ ದಿವಸ ರೈಸ್ ತಿನ್ನಬಾರ್ದು ರೈಸ್ಗೆ ರಜಾ ಹಾಗಾಗಿ ಇವತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀವಿ ಹಾಗೆಯೇ ಜಾಮೂನ್ ಮಾಡೋಕ್ಕೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ
ಫ್ರೆಂಡ್ಸ್ ಜಾಮೂನ್ ನನಗೋಸ್ಕರ ಅಲ್ಲ, ರೂಪೇಶ್ಗೆ ಮತ್ತು ಯದುವೀರಿಗೋಸ್ಕರ. ಯದುವೀರಿ ನಡುವೆ ಯಾವಾಗೂ ಜಾಮೂನ್ ಅಂತ ಕೇಳ್ತಾ ಇರ್ತಾನೆ, ಹಾಗಾಗಿ ನಮ್ಮ ಅತ್ತೆ ಮಾಡ್ತಿದ್ರು. ನಾನು ನೋ ಶುಗರ್, ನನ್ನ ಡಯಟಲ್ಲಿ ಶುಗರ್ ಎಲ್ಲ ಕ್ವಿಟ್ ಮಾಡಿದ್ದೀನಿ, ತಿನ್ನೋ ಹಾಗಿಲ್ಲ. ಸ್ವಲ್ಪ ಲೈಟಾಗಿ ಉಪ್ಪಿಟ್ಟು ತಿಂದು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ, ಹೊಟ್ಟೆ ಬೇರೆ ಹಶ್ವಾಗ್ತಿತ್ತು. ಸ್ವಲ್ಪ ತಿಂದ್ಬಿಟ್ಟು ಮಲ್ಕೊಳ್ಳೋಣ ಅಂದ್ಕೊಂಡೆ. ಬೆಳಗ್ಗೆ ಬೇಗ ಇದ್ದಿದ್ನಲ್ಲ, ತುಂಬ ಟಯರ್ಡ್ ಅನ್ನಿಸ್ತಾ ಇತ್ತು ಇವತ್ತು. ಸೊ ಇದು ಒಂದು ಪುಟ್ಟ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದಟ್ ಟೇಕ್ ಕೇರ್, ಲಾಟ್ಸ್ ಆಫ್ ಲವ್, ಬಾಯ್ ಬಾಯ್. ಯದುವೀರ್ ಕೂಡ ಬಾಯ್ ಹೇಳ್ತಾನಂತೆ. ಬಾಯ್. ಆಟ್ ಕೊಡಿ ಅಂತ ಕೇಳು.